ಪುಸ್ತಕ ದಣಿವರಿಯದ ಶಿಕ್ಷಕ. ಟೈಟ್ಲ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೇ ಶೀರ್ಷಿಕೆ ಮೇಲೆ ಒಂದು ವಿಡಿಯೋ ಇದೆ, ನೋಡಿ ನೀವು ಆಮೇಲೆ. ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವ್ರನ್ನ 5-6 ವಿಷಯಗಳ ಬಗ್ಗೆ ದೂರದರ್ಶನದಲ್ಲಿ ಇಂಟರ್ವ್ಯೂ ಮಾಡಿದ. ಅದರಲ್ಲಿ ಜನಸಾಮಾನ್ಯರಿಗಾಗಿ ಕಾನೂನು ಮತ್ತು ಈ ದಣಿವರಿಯದ ಪುಸ್ತಕ ದಣಿವರಿಯದ ಶಿಕ್ಷಕ ಇವೆರಡು ವಿಡಿಯೋಗಳು ಇದೇ ಯೂಟ್ಯೂಬ್ ಚಾನಲ್, ಅಂದರೆ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ. ಉಳಿದವು ರೆಕಾರ್ಡಿಂಗ್ ಸಿಕ್ಕಲಿಲ್ಲ. ಇನ್ಫ್ಯಾಕ್ಟ್ ಪುಸ್ತಕಗಳ ಮಹತ್ವದ ಬಗ್ಗೆ ಮಾತಾಡೋಣ ಜಯಪ್ರಕಾಶ್ ಅಂತ ಮಾತಾಡ್ಕೊಂಡ್ವಿ. ಆದರೆ ಶೀರ್ಷಿಕೆ ಕೊಡೋದಕ್ಕೆ ನ್ಯಾಯಮೂರ್ತಿಗಳು ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ರು. ರೆಕಾರ್ಡಿಂಗು ಕೂತ್ಕೊಂಡ್ವಿ, ಮೈಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ವಿ, ಟೈಟ್ಲ್ ಇನ್ನೂ ಕೊಟ್ಟಿಲ್ಲ. ಸರ್ ಅಂದೆ, ಇನ್ನೇನು ರೆಕಾರ್ಡಿಂಗ್ ಹೋಗ್ಬೇಕು. ಆಗ ಜಯಪ್ರಕಾಶ್ ಪುಸ್ತಕ ದಣಿವರಿಯದ ಶಿಕ್ಷಕ ಅಂತ ಕೊಟ್ಬಿಡಿ ಅಂದ್ರು. ಓಕೆ, ವಾವ್, ಎಷ್ಟು ಸಖತ್ತಾಗಿ ಹೇಳಿದ್ರಲ್ವಾ ಅಂತ ಅನಿಸಿತ್ತು. ಅದಕ್ಕೆ ಈ ಶೀರ್ಷಿಕೆ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟೇನೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಈ ವಿಷಯದ ಬಗ್ಗೆ ಏನು ಮಾತಾಡ್ತಾರೆ ಅಂತ ನನಗೊಂದು ಕುತೂಹಲ. ಈ ವ್ಯಕ್ತಿತ್ವ ಚಂದನ ಕೃತಿಯಲ್ಲಿ ಮೊದಲನೆಯ ಚಾಪ್ಟರೇ ಪುಸ್ತಕ ದಣಿವರಿಯದ ಶಿಕ್ಷಕ. ವಿಡಿಯೋದು ಅಕ್ಷರ ರೂಪ ಇಲ್ಲಿದೆ. ಆನಂತರ ಜ್ಞಾಪಕ ಶಕ್ತಿ, ಮನೋಭಾವ, ಸಕಾರಾತ್ಮಕ ಮನೋಭಾವ, ದೃಷ್ಟಿಕೋನ, ನೋಡುವ ನೋಟ, ನಿತ್ಯೋತ್ಸವ, ಒತ್ತಡ ನಿರ್ವಹಣೆ, ಕನಸುಗಳು, ವ್ಯಕ್ತಿತ್ವ ನಿರ್ಮಾಣಕ್ಕೆ ಯೋಗದ ಕೊಡುಗೆ, ಧ್ಯಾನ, ಮನಸ್ಸಿನ ಸ್ನಾನ, ಈ ಎಲ್ಲ ವಿಷಯಗಳ ಬಗ್ಗೆ ಈ ವ್ಯಕ್ತಿತ್ವ ಚಂದನ ಕೃತಿಯಲ್ಲಿ ಮಾಹಿತಿ ಇದೆ. ನೀವೆಲ್ಲ ಸಪ್ನಾ ಬುಕ್ಸ್ ಅಥವಾ sapnaonline.com ನಲ್ಲಿ ಪಡ್ಕೊಳ್ಳಿ ಅಂತ ನಾನು ವಿನಂತಿ ಮಾಡ್ತೇನೆ. ಸ್ನೇಹಿತರೆ, ಈಗ ನಾನು ಒಂದು ಅಸೈನ್ಮೆಂಟು ನಮ್ಮ ಪಾರ್ಟಿಸಿಪೆಂಟಿಗೆ ಕೊಡ್ತಾ ಇದ್ದೇನೆ. ಗೀತಾ ಅಂತ ಅವ್ರ ಹೆಸರು. ಗೀತಾ ಗಿರಿಜಾ ಅಂತ ಎರಡೆರಡು ಹೆಸರು ಇಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಬರೀ ಗೀತಾ ಅಂತ ಕರಿತಾ ಇದ್ದೇವೆ. ಅವ್ರಿಗೆ ಹೇಳಿದ್ದೇನೆ, ಯಾವ್ದಾದ್ರು ಒಂದು ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಬ್ರ್ಯಾಂಡಿಂಗಿಗೆ ಅದು ಈಸಿ ಆಗ್ತದೆ, ಎಲ್ಲ ಕಡೆ ಒಂದೇ ಥರ ಬಳಸಬೇಕು ಅನ್ನೋವಂಥದ್ದನ್ನು ಹೇಳಿದ್ದೇನೆ ಅವ್ರಿಗೆ. ಈಗ ಅವರು ನಮ್ಮೆಲ್ಲ ಉಳಿದ ಪಾರ್ಟಿಸಿಪೆಂಟ್ಸ್ನ ಮಾತಾಡಿಸ್ತಾರೆ. ನಾನು ಬ್ಯಾಟನ್ ಅವ್ರಿಗೆ ಕೊಡ್ತಾ ಇದ್ದೇನೆ, ಮಾತಿನ ಬ್ಯಾಟನ್ ಇದು. ಎಸ್, ಓಟು ಗೀತಾ. ಸರ್ ನಮಸ್ತೆ. ಪುಸ್ತಕ ದಣಿವರಿಯದ ಶಿಕ್ಷಕ. ಹೌದು ಆತ್ಮೀಯರೇ, ಶಿಕ್ಷಕರು ನಮ್ಗೆ ಒಂದು ಶಾಲಾ ಕಾಲೇಜುಗಳಲ್ಲಿ ಒಂದು ಮಾರ್ಗದರ್ಶನ ತೋರಿಸ್ತಾರೆ. ಆದ್ರೆ ಪುಸ್ತಕ ಅನ್ನೋದು ನಾವು ಕೊನೆ ಒಂದು ಮಣ್ಣಿಗೆ ಹೋಗುವ ತನಕ ಪುಸ್ತಕ ಅನ್ನೋದು ನಮ್ಮ ಜೊತೆಲಿರುತ್ತೆ. ಅದ್ ಯಾವತ್ತೂ ನಮ್ಮನ್ನ ಬಿಟ್ಟೋಗಲ್ಲ, ನಾವು ಅದನ್ನ ಬಿಡಬಾರ್ದು ಸಹ. ಯಾಕಂದ್ರೆ ಪುಸ್ತಕ ಅನ್ನೋದು ಒಂದು ಜ್ಞಾನದ ಭಂಡಾರ ಇದ್ದಂಗೆ, ಒಂದು ಜ್ಞಾನದ ಕಣಜ ಇದ್ದಂಗೆ ಅಲ್ವಾ. ನಾನು ಇದ್ರ ಬಗ್ಗೆ ಒಂದು ಕವನ ಬರ್ತಿದ್ದೀನಿ. ಓದಲು ನೀನು ಪುಸ್ತಕ, ಜ್ಞಾನದ ಆಗರ ಆಗುವುದು ನಿನ್ನ ಮಸ್ತಕ, ತೊರೆಯುವುದು ಎಲ್ಲಾ ಬಾಧಕ, ಆಗುವೆ ಜೀವನದಲ್ಲಿ ಸಾಧಕ ಅಲ್ವಾ. ಖಂಡಿತ ಯಾರ್ಯಾರು ಪುಸ್ತಕಗಳನ್ನ ಓದ್ತಾರೋ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಜ್ಞಾನದ ಭಂಡಾರನ್ನು ಪಡೆದುಕೊಂಡು ಒಂದು ಸಾಧಕರಾಗುವಲ್ಲಿ ಸಂಶಯನೇ ಇಲ್ಲ. ಬನ್ನಿ ನಮ್ಮ ಜೊತೆ ಇದ್ರ ಬಗ್ಗೆ, ಅಂದ್ರೆ ಪುಸ್ತಕ ದಣಿವರಿಯದ ಶಿಕ್ಷಕ, ಇದ್ರ ಬಗ್ಗೆ ಮದನ್ ಕುಮಾರ್ ಏನ್ ಹೇಳ್ತಾರೆ ಕೇಳೋಣ. ಬನ್ನಿ ಮದನ್ ಅವ್ರೆ, ನಮಸ್ತೆ. ನಮಸ್ತೆ. ಪುಸ್ತಕ ದಣಿವರಿಯದ ಶಿಕ್ಷಕ ಅಂತ. ಸೊ ಪುಸ್ತಕ ಅನ್ನೋದು ಬೆಸ್ಟ್ ಟೀಚರ್ ಅಂತ ನನಗೂ ಅನ್ಸುತ್ತೆ. ಯಾಕೆಂತಂದ್ರೆ ನಾವು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಸುಮಾರು ಒಂದು 20-22 ವರ್ಷದವರೆಗೂ ನಾವು ಕಲಿಬಹುದು ಅಷ್ಟೇ. ಅಲ್ಲಿಂದ ಅಂದ್ರೆ ಉಳಿದ ನಾವು 80, 60, 70 ವರ್ಷದವರೆಗೂ ಕೂಡ ನಮಗೆ ಪುಸ್ತಕ ಕಲಿಸ್ತಾನೆ ಹೋಗುತ್ತೆ. ಅದು ನಾವು ಯಾವ ಕ್ಷೇತ್ರದ ಬೇಕಾದ್ರೂ ಪುಸ್ತಕ ಬೇಕಾದ್ರೂ ಆಗಿರ್ಬೋದು. ಈಗ ಆಧ್ಯಾತ್ಮ ಅಂತ ಬಂದ್ರೆ ನಮಗೆ ಭಗವದ್ಗೀತೆ ಇದೆ, ರಾಮಾಯಣ, ಮಹಾಭಾರತ, ಬಹಳಷ್ಟು ವಿಚಾರಗಳು ಸಿಗುತ್ತೆ. ಅದರಲ್ಲಿ ಬಹಳಷ್ಟು ಕಥೆಗಳು ಸಿಗುತ್ತೆ. ನೀವನ್ ಯಾರ್ದು ಆತ್ಮಚರಿತ್ರೆ ಹೋದ್ರು ಕೂಡ ಅದನ್ನು ಬಹಳಷ್ಟು ವಿಷಯಗಳು ಸಿಗುತ್ತೆ. ಅದು ಮಹಾತ್ಮ ಗಾಂಧಿಯವರವರಾಗಿರ್ಬೋದು, ಅಂಬೇಡ್ಕರ್, ಒಬ್ಬೊಬ್ರು ಜೀವನ ಚರಿತ್ರೆ ಓದಿದಾಗ ನಿಮ್ಗೆ ಒಂದೊಂದರ ಮಾಹಿತಿಗಳು ಸಿಗುತ್ತೆ. ಅದು ಮುಗಿಯೋದಿಲ್ಲ, ಅಷ್ಟು ವಿಚಾರಗಳಿದೆ. ಬರೇ ಭಾರತ ಅಂತಲ್ಲ, ನೀವು ಫಾರಿನ್ ಅವ್ರದ್ದು ಬೇಕಾದ್ರೂ ಓದ್ಬೋದು. ಹಾಗೆ ನೀವು ವಿಜ್ಞಾನ, ಸಮಾಜ, ಹಿಸ್ಟರಿ, ಇದು ಯೋಗ, ಧ್ಯಾನ, ಈಗ ಸರ್ರೆ ಎಷ್ಟು ಬುಕ್ ಬರೆದಿದ್ದಾರೆ. ಕೀಳರಿಮೆ ಬಗ್ಗೆ, ಜ್ಞಾನ ಹೆಚ್ಚಿಕೊಳ್ಳೋದು ಹೇಗೆ, ಧೈರ್ಯದ ಬಗ್ಗೆ, ಬಹಳಷ್ಟು ವಿಚಾರನ ಪುಸ್ತಕ ಕಲಿಸ್ತಾ ಹೋಗುತ್ತೆ. ಅದರಲ್ಲೂ ಕೃತಿಗಳು, ಕಾದಂಬರಿಗಳು, ಕೆಲವರು ಕಾದಂಬರಿಗೆ ಅಡಿಕ್ಟೇ ಆಗ್ಬಿಟ್ಟಿರ್ತಾರೆ. ಅಷ್ಟು ಓದ್ತಾನೆ ಹೋದ್ರೆ ಅದು ಇನ್ನೂ ಕಲಿಸ್ತಾನೆ ಹೋಗುತ್ತೆ ನಿಮಗೆ. ಹಾಗಾಗಿ ಬಹಳ ಪ್ರೇರೇಪಣೆ ಸಿಗುತ್ತೆ ನಿಮಗೆ, ಮೋಟಿವೇಶನ್. ಯಾಕಂದ್ರೆ ನಾವು ಯಾರ್ಯಾರು ಸಾಧನೆ ಮಾಡಿದಾರೆ ಜೀವನದಲ್ಲಿ ಅವರೆಲ್ಲರೂ ನೋಡಿದ್ರೆ ಅವರೆಲ್ಲ ಪುಸ್ತಕವನ್ನು ಓದ್ತಿದ್ರು. ಈಗ ನಾವು ಲೇಟೆಸ್ಟ್ ಆಗಿ ನೋಡಿದ್ರೆ ಅಬ್ದುಲ್ ಕಲಾಂ ಅವ್ರನ್ನ ನೋಡಿದ್ರೆ ಬಹಳಷ್ಟು ಅವರು ಪುಸ್ತಕಗಳನ್ನ ಓದ್ತಿದ್ರು. ಹಂಗಾಗಿ ಅವರಿಗೆ ನಾಲೆಡ್ಜ್ ಸಿಕ್ತಿತ್ತು. ನೀವು ಯಾವುದೇ ಟಾಪಿಕ್ ಕೊಟ್ಟರು ನಿರರ್ಗಳವಾಗಿ 1 ಅವರ್ ಬೇಕಾದ್ರೂ ಮಾತಾಡುವಷ್ಟು ಅವರಿಗೆ ಸಾಮರ್ಥ್ಯ ಇತ್ತು. ಹಂಗಾಗಿ ಪುಸ್ತಕ ನಿಮಗೆ ಬಹಳಷ್ಟು ವಿಚಾರ ಕಲಿಸುತ್ತೆ ಅಂತ ನನಗನ್ಸುತ್ತೆ. ಧನ್ಯವಾದ.
ಹಾ, ನಮಸ್ತೆ ಮದನ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಗೆ ಯಾವುದೇ ಒಂದು ಮಾಹಿತಿ ಬೇಕಾದ್ರೂ ಒಂದು ಪುಸ್ತಕದ ಮುಖಾಂತರ, ಕಾದಂಬರಿ ಆಗಿರ್ಬೋದು, ಯಾವುದೇ ಒಂದು ವಿಜ್ಞಾನದ ಬಗ್ಗೆ ಆಗಿರ್ಬೋದು, ಪ್ರತಿ ಒಂದು ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಪುಸ್ತಕಗಳನ್ನ ಓದುವುದರ ಮುಖಾಂತರ ಪಡ್ಕೊಬಹುದು ಅಂತ. ಹಾಗೆ ನಮ್ಮ ಜಯಪ್ರಕಾಶ್ ಸರ್ 10 ಪುಸ್ತಕಗಳನ್ನ ಬರ್ತಿದ್ದಾರೆ ಒಂದು ವ್ಯಕ್ತಿತ್ವ ಪರಿವರ್ತನೆ ಬಗ್ಗೆ. ಅವರು ಒಂಥರ ಒಂದು ದೊಡ್ಡ ಉತ್ತಮವಾದ ಶಿಕ್ಷಕರು. ಯಾಕಂದ್ರೆ ಆ ಒಂದು 10 ಪುಸ್ತಕಗಳಲ್ಲಿ ಓದಿದ್ರೆ ಒಬ್ಬ ವ್ಯಕ್ತಿ ಪರಿವರ್ತನೆ ಆಗ್ಬೋದು ಅನ್ನೋದು ತುಂಬಾ ಚೆನ್ನಾಗಿ ನಮಗೂ ಮನದಟ್ಟಾಗಿದೆ. ನಾವು ಸಹ ಓದ್ತಾ ಇದ್ದೀವಿ. ಹಾಗೆ ನಮ್ಮ ಸಂತೋಷ್ ಇದಾರೆ ನಮ್ಮ ಜೊತೆ, ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ. ಸಂತೋಷ್, ನಮಸ್ತೆ. ಆತ್ಮೀಯರೇ ನಮಸ್ಕಾರ. ಪುಸ್ತಕ ದಣಿವರಿಯದ ಶಿಕ್ಷಕ. ಪುಸ್ತಕ ಅಂದ್ರೆ ನಮ್ಮ ತಾತನ ಕಾಲದಿಂದಲೂ ಓದಿರೋಂತ ಪುಸ್ತಕನ ಇವತ್ತು ನಾವು ಓದ್ತಾ ಇದೀವಿ. ಹಾಗೆ ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರಗಳು ಪುಸ್ತಕದಿಂದಲೇ ಶುರುವಾಗೋದು. ಅದು ನಾವಿರೋವರೆಗೆ ನಾವಿರಲ್ಲ, ಅದಿರುತ್ತೆ, ಅದಕ್ಕೆ ದಣಿವಾಗಲ್ಲ. ಹೀಗೆ ಹೇಳ್ತಾ ಹೋದ್ರೆ ಹಿಂದಿನವು ಏನಿದಾವೆ ಅದನ್ನ ಇವತ್ತು ಓದ್ತಾ ಇದೀವಿ. ಅದಕ್ಕೆ ಎಷ್ಟೇ ನಾವು ಓದ್ಲಿ ಬರೀಲಿ ಅದಕ್ಕೆ ಸುಸ್ತಾಗಲ್ಲ. ನಮಗ್ ಸ್ವಲ್ಪ ಸುಸ್ತಾಗ್ಬೋದು ಅಥವಾ ನಿದ್ರೆ ಬರ್ಬೋದು ಓದುವಾಗ. ಇದಕ್ಕೆ ವಿರಾಮ ತಗೊಂಡು ನಾವು ಓದ್ಬೇಕು. ಹಾಗೆ ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ ಹೋಗ್ಬೇಕು ಅಂದ್ರೆ ನಮಗೆ ಪುಸ್ತಕ ಇಂಪಾರ್ಟೆಂಟ್. ನಾವೇನು ಒಂದು ಗೋಲ್ ರೀಚ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, ನಾವು ಪರಿವರ್ತನೆ ಆಗ್ಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂದ್ರೆ ನಮ್ಮ ಜೀವನ ಶುರುವಾಗದೆ ಪುಸ್ತಕಗಳಿಂದ. ಪುಸ್ತಕ ಬರೆಯೋದಿರ್ಬೋದು, ಓದೋದಿರ್ಬೋದು, ಪೇಪರ್ ಓದೋದಿರ್ಬೋದು, ಇದರಿಂದಲೇ. ಪುಸ್ತಕ ದಣಿವರಿಯದ ಶಿಕ್ಷಕ. ಇಲ್ಲ ನಾವು ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅಂತಲೂ ಹೇಳ್ತಾರೆ. ಅದ ಪುಸ್ತಕ ಓದೋದ್ರಿಂದ ದೇಶ ಸುತ್ತೋದ್ಕಿಂತ ಹೆಚ್ಚಿನ ಅನುಭವ ಪುಸ್ತಕದಲ್ಲೂ ಆಗುತ್ತೆ. ಪುಸ್ತಕಕ್ಕೆ ದಣಿವಾಗಲ್ಲ, ಯಾವಾಗ್ಲೂ ಪುಸ್ತಕ ಹಾಗೆ ಇರುತ್ತೆ. ಎಷ್ಟು ಕಾಲ ಇದ್ರು ನಾನು ಓದಿದ್ದನ್ನ ನಮ್ಮ ಮೊಮ್ಮಕ್ಳು ಓದ್ತಾರೆ. ಇದೇ ತರ ಪುಸ್ತಕ ದಣಿವರಿಯದ ಶಿಕ್ಷಕ. ಇಷ್ಟ ಹೇಳ್ತೀನಿ ನಾನು. ನಮಸ್ತೆ ಸಂತೋಷ್. ಪುಸ್ತಕ ಓದಬೇಕು, ದೇಶ ಸುತ್ತಬೇಕು, ತುಂಬಾ ಚೆನ್ನಾಗಿ ಹೇಳಿದ್ರು ಸಂತೋಷ್ ಅವರು. ಹಾಗೆ ಮೊದಲೆಲ್ಲ ಗೃಹಿಣಿಯರಿಗೋಸ್ಕರನೇ ಪುಸ್ತಕಗಳು ಬರ್ತಾ ಇತ್ತು, ಗೃಹ ಶೋಭಾ, ತರಂಗ, ಮಾಸಪತ್ರಿಕೆ ಅಂತ. ಆದ್ರೆ ಈಗ ಅದೆಲ್ಲ ಅಂದ್ರೆ ನಿಂತೋಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಈ ದೂರದರ್ಶನ ಸಿನಿಮಾಗಳನ್ನ ನೋಡೋದ್ರ ಮುಖಾಂತರ ಪುಸ್ತಕ ಓದೋದನ್ನೇ ಮರ್ತು ಬಿಟ್ಟಿದ್ದಾರೆ ಗೃಹಿಣಿಯರು. ಹಾಗಾಗಿ ಪುಸ್ತಕವನ್ನ ಓದ್ಬೇಕು. ಸಮಯ ಇಲ್ಲ ಅನ್ನೋದು ಬೇಡ. ಬೆಳಗ್ಗೆ ಬೇಗ ಎದ್ದು ಒಂದು ಅರ್ಧ ಗಂಟೆ ಪುಸ್ತಕವನ್ನ ಓದುವುದರ ಮುಖಾಂತರ ನಾವು ಒಂದು ಜ್ಞಾನನ ಹೆಚ್ಚಿಸ್ಕೊಳ್ಬೋದು ಅಂತ ಹೇಳ್ತಾ ನಮ್ಮ ಜೊತೆ ಈಗ ನೇತ್ರಾವತಿಯವರಿದ್ದಾರೆ. ನೇತ್ರಾವತಿರ ನಮಸ್ತೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಪುಸ್ತಕ ದಣಿವರಿಯದ ಶಿಕ್ಷಕ ಅಂತ ಹೇಳ್ತೀವಿ. ಪುಸ್ತಕ ಅಂದ್ರ ಜ್ಞಾನ ತುಂಬಿರುವ ಒಂದು ಕಣಜ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಭಂಡಾರ ಅದು. ಅಂದ್ರ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳಿ ಹ್ಯಾಂಗ್ ಹೇಳ್ತೀವಿ, ಹೆಸರು ಕೊಡ್ತೀವಿಲ್ಲ, ಆ ತರ ನಾವು ಪುಸ್ತಕಗೆ ಒಂದು ಇದು ಭಂಡಾರ ತುಂಬಿರುವಂತ ಒಂದು ಕಣಜ ಅಂತ ಹೇಳಕ್, ಜ್ಞಾನ ತುಂಬಿರೋ ಒಂದು ಆಗರ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತ ಪುಸ್ತಕ ಯಾವ್ಯಾವ ತರ ನಾಲೆಜ್ ಅಂದ್ರೆ ಈ ಪ್ರತಿ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ತಮ್ಮದೇ ಆದಂತ ಒಂದು ಜ್ಞಾನವನ್ನು ಬೇಕಾಗಿರ್ತದ. ಅದು ಜ್ಞಾನ ಎಲ್ಲಿ ಸಿಗ್ತದ ಅಂದ್ರೆ ಪುಸ್ತಕದಲ್ಲಿ ಓದಿಕೊಂಡೇ. ಅಂದ್ರೆ ಕೆಲವೊಬ್ರು ಅದ್ರೊಳಗೆ ಸಾಕಷ್ಟು ಸಮಯವನ್ನು ತೆಗೆದು ಸಾಕಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿರ್ತಾರ. ಈಗ ನಾವು APJ ಅಬ್ದುಲ್ ಕಲಾಂ ಆಗಿರಬಹುದು, ಈಗ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಒಂದು ಉದಾಹರಣೆ ಹೇಳ್ತೀವಿ. ಅವ್ರು ಸಾಕಷ್ಟು ಪುಸ್ತಕವನ್ನು ಓದಿದ್ರು ಅಂತ ನಮ್ಗೆ ಅವಾಗ ಲೆಸನ್ ಬರ್ತಿರ್ತಿತ್ತು. ಲಂಡನ್ ದಿಂದ 23 ಪೆಟ್ಟಿಗೆ ತಂದ್ರು. ಪ್ರತಿಯೊಂದು ಎಷ್ಟೆಷ್ಟೋ ಪೆಟ್ಟಿಗೆ, ಬರೇ ಪೆಟ್ಟಿಗೆ ಸಂಖ್ಯೆನೇ ನಾವ್ ನೆನಪಿಡಾಕ ಎಷ್ಟೋ ಇದು ಆತಿತ್ತು ನಮ್ಗ. ಅಷ್ಟು ಬುಕ್ಕವನ್ನು, ಎಷ್ಟು ಪುಸ್ತಕವನ್ನು ಓದ್ಕೊಂಡು ಅವರು ಇಡೀ ಒಂದು ಸಂವಿಧಾನ ರಚನೆಯನ್ನೇ ಮಾಡಿದರು. ಅಂದ್ರೆ ಯಾವುದೇ ಅಲ್ಲಿ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾದ ಜ್ಞಾನ ಬಂದ ಬಳಿಕೆ ಆ ವ್ಯಕ್ತಿ ಯಾವುದೇ ಒಂದು ಉತ್ತುಂಗ ಸ್ಥಾನದಾಗ ಇರ್ಬೇಕಾದ್ರೆ ಅವನಿಗೆ ಸಮೃದ್ಧವಾದ ಒಂದು ಜ್ಞಾನ ಇರ್ತೈತಿ. ಅಂದ್ರೆ ಪ್ರತಿಯೊಬ್ಬರಿಗೂ ಆಗುದಿಲ್ಲ. ಯಾಕಂದ್ರೆ ಪುಸ್ತಕದಲ್ಲಿ ಹೆಚ್ಚು ಸಮಯವನ್ನು ಕಳೆದ ವ್ಯಕ್ತಿಗೆ ಮಾತ್ರ ಅದು ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಪುಸ್ತಕ ಯಾವಾಗಲೂ ನಮಗ ಅದು ಎಷ್ಟು ಓದದಷ್ಟು ನಮಗ ಒಂದು ದಣಿವೆ ಅನ್ಸುದಿಲ್ಲ. ಅದು ಆ ತರ ಒಂದು ಹಸಿವು ಇರಬೇಕು ಆ ವ್ಯಕ್ತಿಗೆ. ಹಸಿವು ಇತ್ತಂದ್ರ ಅವ ಎಷ್ಟು ಓದ್ತಾನ ಹಸಿವು ಹೆಚ್ಚಾಗುತ್ತೆ ಹೋಗುತ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ನಮಸ್ತೆ ನೇತ್ರಾವತಿಯವರೇ. ನಮ್ಮ ದೊಡ್ಡ ಜ್ಞಾನಿಗಳು ಎಲ್ರು ಓದಿರೋಂಥದ್ದು ಪುಸ್ತಕವನ್ನ ನಾವು ಒಂದು ಭಾಗವಾಗಿ ಇಟ್ಕೊಂಡು ನಮ್ಮ ಮುಂದೆ ಸಾಗ್ಬೇಕು ಅಂತ ಅಲ್ಲ. ನಮ್ಮ ಜೀವನದಲ್ಲಿ ಯಾರೇ ಕೈ ಬಿಟ್ಟು ಹೋದ್ರು ಸಹ ನಾವು ಒಂದು ಪುಸ್ತಕ ನಮ್ ಕೈ ಬಿಡಲ್ಲ. ಗಂಡ, ಹೆಂಡತಿ, ಮಕ್ಳು ಎಲ್ರು ಕೈ ಬಿಟ್ಟು ಹೋಗ್ಬೋದು, ಆದ್ರೆ ಪುಸ್ತಕ ಮಾತ್ರ ನಮ್ಗೆ ಯಾವತ್ತೂ ಕೈ ಬಿಟ್ಟು ಹೋಗೋದಿಲ್ಲ. ಸೊ ಈಗ ಹೇಳ್ತಾ ನಮ್ಮ ಮುಂದೆ ಕಟೇರಿ ಸ್ವಾಮಿಯವರು ಇದ್ದಾರೆ. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಕಟೇರಿ ಸ್ವಾಮಿಯವರೇ. ನಮಸ್ಕಾರ. ನಮಸ್ತೆ ಮೇಡಮ್. ನಿಜ, ಪುಸ್ತಕ ದಣಿವರಿಯದ ಶಿಕ್ಷಕ.
ನೋಡಿ, ಒಂದು ಪುಸ್ತಕ ಒಂದು ಸ್ನೇಹಿತರಿದ್ದಂತೆ, ಅದೇ ಒಂದು ಗ್ರಂಥಾಲಯ ಜ್ಞಾನ ಭಂಡಾರ ಇದ್ದಂತೆ. ಈಗ ನಾವು ಮನುಷ್ಯ ಎಲ್ಲರಿಗೂ ಸಾವಿದೆ, ಆದ್ರೆ ಪುಸ್ತಕಕ್ಕೆ ಸಾವಿಲ್ಲ. ನಾವು ಒಂದ್ ಯಾವುದೇ ಪುಸ್ತಕಗಳು ಇವತ್ತು ಹಿರಿಯರಾಗಿರ್ಬೋದು, ಇಂದಿನ ಸಾಧಕರಾಗಿರ್ಬೋದು, ಅವ್ರು ಏನ್ ಬರ್ದಿರ್ತಕ್ಕಂತ ನಾವು ಪುಸ್ತಕಗಳನ್ನ ನಾವು ಇವತ್ತು ಓದ್ತಾ ಅವರ ಬರ್ದಿರ್ತಕ್ಕಂಥ ಓದಿಕೊಂಡು ನಾವು ಇವತ್ತು ಅವರ ನಡೆಯಲ್ಲಿ ನಮ್ಮ ಜೀವನ ನಾವು ಸಾಗಿಸ್ಕೊಂಡು ಹೋಗ್ತಾ ಇದೀವಿ. ಅದೇ ರೀತಿ ನಮ್ಮೆಲ್ಲರಿಗೂ ಇವತ್ತು ಪುಸ್ತಕಗಳು ತುಂಬಾ ಮುಖ್ಯ ಆಗ್ತದೆ. ಇವತ್ತು ನೋಡಿ, ಒಂದು ಸಿನಿಮಾ ತೆಗಿಬೇಕಾದ್ರೆ ಆ ಪುಸ್ತಕದಲ್ಲಿ ಹಿಂದಿನ ಸಿನಿಮಾಗಳು ತೆಗಿತಾ ಇದ್ದಾರೆ. ಅದೇ ರೀತಿ ಇವತ್ತು ಒಂದು ಅಡಿಗೆ ಮಾಡ್ಬೇಕಂದ್ರೆ ಪುಸ್ತಕ ನೋಡ್ಕೊಂಡು ಇವತ್ತು ಅಡಿಗೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮೆಲ್ಲರಿಗೂ ಪುಸ್ತಕ ತುಂಬಾ ಮುಖ್ಯ ಅಂತ ನಾನು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಮೇಡಮ್. ನಮಸ್ತೆ ಕಟೇರ ಸ್ವಾಮಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೇಳ್ತಾ ಇನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.